ಬೀದರ್ ಕೋಟೆಗ ಬಹುಮನಿಯ ಸುಲ್ತಾನರು ಆಳ್ವಿಕೆ ಮಾಡ್ತಿದ್ರು ಅಂತ ಹೇಳಿ ಮೊದಲನೇ ಭಾಗದಾಗ ತಿಳ್ಕೊಂಡ್ರಿ. ಈಗ ಎರಡನೇ ಭಾಗದಾಗ ತರ್ಕಿಶ್ ಮಹಲ್ ಮತ್ತು ಸೋಲಾರ್ ಕಂಬದ ಬಗ್ಗೆ ತಿಳ್ಕೊಂಬಾರ ಬರ್ರಿ. ಜೈ ಶ್ರೀರಾಮ್ರಿಲ್ಲ ಉತ್ತರ ಕರ್ನಾಟಕ ಮಂದಿಗ ಈಗ ನೀವು ನೋಡತಂತ ಸ್ಮಾರಕ ತರ್ಕಿಶ್ ಮಹಲ್ ಅಂತ ಕರೀತಾರ. ಇದಕ್ ತರ್ಕಿಶ್ ಮಹಲ್ ಅಂತ ಯಾಕೆ ಕರೀತಾರ ಅಂದ್ರ ಬಹುಮನಿ ಸುಲ್ತಾನರ ಮಹಾರಾಜ ಅಹಮದ್ ಶಾ ಟರ್ಕ್ ಮೂಲದ ಮಹಿಳೆಗ ಮದುವೆಯಾಗಿ ಕರ್ಕೊಂಡ್ ಬರ್ತಾರ. ಆ ರಾಣಿ ತರ್ಕಿಶ್ ಮಹಲ್ದಾಗ ವಾಸ ಮಾಡ್ತಿದ್ರು. ಅದ್ರ ಕಡೆಯಿಂದ ಈ ಸ್ಮಾರಕ ತರ್ಕಿಶ್ ಮಹಲ್ ಅಂತ ಕರೀತಾರ. ತರ್ಕಿಶ್ ಮಹಲ್ ಬಾಜುನೆ ನಮಗ್ ಸೋಲಾರ್ ಕಂಬ ನೋಡ್ಲಕ್ ಸಿಗ್ತದ. ಸೋಲಾರ್ ಕಂಬ ಇದಕ್ ಈ ನಮ್ನ ಹೆಸರಿಕ್ಲಕ್ ಒಂದು ಕಾರಣ ಅದ. ಅದು ಏನಂದ್ರ ಈ ಸ್ಮಾರಕ ಒಳಗ ಟೋಟಲ್ 16 ಕಂಬಗಳು. ಅದಕ್ಕೋಸ್ಕರ ಈ ಸ್ಮಾರಕ ಸೋಲಾರ್ ಕಂಬ ಅಂತ ಕರೀತಾರ. ಅದೇ ರೀತಿಯಾಗಿ ಈ ಕಟ್ಟಡ ಡಕ್ಕನ್ ಶೈಲಿದ ಕಟ್ಟ್ಯಾರ. ಇದು ಯಾವಾಗ ಕಟ್ಟ್ಯಾರ ಅಂದ್ರ 1423 ಕಟ್ಟ್ಯಾರ. ಹಂಗೆ ಈ ಸ್ಮಾರಕ ಭಾರತದ ದೊಡ್ಡ ಮಸ್ಜಿದ್ಗಳದಾಗ ಒಂದ್ ಅಂತ ಹೇಳಿ ಗುರುತಿಸ್ತಾರ. ಬರೀ ಗುರುತಿಸೋದಲ್ಲದೇನೆ ಕಾಂಪಿಟೇಟಿವ್ ಎಕ್ಸಾಮ್ ದಾಗ ಸಹ ಕೇಳ್ಯಾರ ಸೋಲಾರ್ ಕಂಬ ಎಲ್ಲಿ ಬರ್ತು ಅಂತ. ಸೋಲಾರ್ ಕಂಬದ ಹಿಂದ್ಗಡೆ ನಮಗ್ ಕಾಣ್ಲಕ್ ಸಿಗ್ತದ ದಿವಾನೆ ಎ ಆಮ್ ಅಂತ. ದಿವಾನೆ ಎ ಆಮ್ ಅಂದ್ರ ಬೇಸಿಕ್ಲಿ ಇದು ಜನಪ್ರತಿನಿಧಿಗಳಿಗೆ ಒಂದೇ ಜಾಗದ ನಿಂದ್ರಿಸಿ ಸಭೆ ಮಾಡುವಂತಹ ಜಾಗ. ಇದೇ ಸ್ಥಳದಾಗ ಬಹುಮನಿಯ ಯಾರಾದರೂ ಹೊಸ ರಾಜರು ಪಟ್ಟಾಭಿಷೇಕಕ್ಕೆ ಹೋಗ್ಬೇಕಿತ್ತಂದ್ರೆ ಇದೇ ಸ್ಥಳದಾಗ ಪಟ್ಟಾಭಿಷೇಕ ಮಾಡ್ತಿರು. ಇಲ್ಲಿವರೆಗೂ ಬೀದರ್ ಕೋಟೆ ಒಳಗ ಅಕಾರ್ಡಿಂಗ್ ಟು ಗೂಗಲ್ 4 ಫಿಲ್ಮ್ ಶೂಟಿಂಗ್ ಆಗ್ಯದ. ಕನ್ನಡ ಒಳಗ 3 ಆಗ್ಯದ, ಬೀರ, ಸಂಜು ಮತ್ತು ಗೀತಾ, ಮಾಣಿಕ್ಯ. ಹಿಂದಿ ಭಾಷೆ ಒಳಗ ಈಸ್ಟ್ ಫಿಲ್ಮ್ ಶೂಟಿಂಗ್ ಆಗ್ಯದ. ಅದೇ ರೀತಿ ಬೀದರ್ ಕೋಟೆಯಲ್ಲಿ ಇಂದಿಗೂ ಸಹ ಸಾವಿರಾರು ವರ್ಷಗಳ ಹಳೆಯ ಅವಶೇಷಗಳು ನೋಡ್ಲಕ್ ಸಿಗ್ತಾವ. ಬೀದರ್ ಕೋಟೆ ಒಳಗ ಬೀದರ್ ಸಂಬಂಧಪಟ್ಟಂತೆ 60 ಕಿಲೋಮೀಟರ್ ಕ್ಷೇತ್ರದ ಎಲ್ಲಾ ಮೂರ್ತಿಗಳ ತಂದು ಶೇಖರಣೆ ಮಾಡಿಕ್ಯಾರ. ಮತ್ ಸಿಗರ್ ಮುಂದೆ ನೋಡಿದ ಜೈ ಶ್ರೀರಾಮ್.